ಸರ್ಕಾರಕ್ಕೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಕೊಡೋದಕ್ಕೆ ಹಣ ಇಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಮಾತ್ರ ಹಣ ಕೊಡ್ತಾರೆ. ಜನರಿಂದ ಆಯ್ಕೆಯಾಗಿರುವ ಶಾಸಕರಿಗೆ ಅಗೌರವ ತೋರ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನ ರಕ್ಷಿಸಿ ಜನರ ತೆರಿಗೆ ಹಣ ಉಳಿಸಿ ಅಂತ ಹೋರಾಟವನ್ನ ಮಾಡೋದಕ್ಕೆ ವಿಪಕ್ಷದಿಂದ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ನಾಳೆ ಪ್ರತಿಭಟನೆ ಮಾಡ್ತೇವೆ ಅಂತ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದ್ರ ಜೊತೆಗೆ ನಾಳೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯದ ಚೇರ್ಮನ್ಗೆ 40,000 ರೂಪಾಯಿ ಸಂಬಳ, ಜಿಲ್ಲೆಗೆ ವೈಸ್ ಚೇರ್ಮನ್ಗೆ 25,000, ಸುಮಾರು 15ರಿಂದ 20,000 ಕೋಟಿ ಪ್ರತಿ ವರ್ಷ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಜೋಬಿಗೆ ಹಾಕ್ತಾ ಇದ್ದಾರೆ. ಅಂಗನವಾಡಿಯವ್ರಿಗೆ ಕೊಡೋಕೆ ಇಲ್ಲ ದುಡ್ಡು, ಆಶಾ ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಅಂಗನವಾಡಿಯಲ್ಲಿ ಅಡುಗೆ ಮಾಡೋವಂಥ ತಾಯಂದಿರೇನಿದ್ದಾರೆ ಅವ್ರಿಗೆ ಕೊಡೋಕೆ ದುಡ್ಡಿಲ್ಲ. ಈ ಕಾಂಗ್ರೆಸ್ ಲೂಟಿಕೋರರಿಗೆ ದುಡ್ಡು 40,000 25,000 ಲೂಟಿ. ಇದರ ವಿರುದ್ಧವಾದಂಥ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಮತ್ತು ಶಾಸಕರಿಗೆ ಅಗೌರವ ಮಾಡ್ತಾ ಇದ್ದಾರೆ. ನಾವು ಚುನಾಯಿತ ಪ್ರತಿನಿಧಿಗಳು, ಶಾಸಕರೆಲ್ಲರೂ ಎಲೆಕ್ಟ್ ಆಗಿದ್ದಾರೆ. ಎಲೆಕ್ಟ್ ಆಗಿರೋರ ಮೇಲೆ ಒಬ್ಬನ್ನ ನೇಮಕ ಮಾಡಿ ಅವನು ಪ್ರತಿ ರೇಷನ್ ಅಂಗಡಿಗೂ ರೇಟ್ ಫಿಕ್ಸ್ ಮಾಡ್ತಾರೆ. ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ರೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ. ಅಕ್ರಮ ಇಲ್ಲಿಂದನೇ ಶುರುವಾಗ್ತಾ ಇದೆ. ಇವೆಲ್ಲದರ ವಿರುದ್ಧ ಇವತ್ತು ಸಾರ್ವಜನಿಕರಿಗೆ ನಾನು ತಿಳಿಸುವಂಥದ್ದು, ಇದು ಟ್ಯಾಕ್ಸ್ ಪೇಯರ್ಸ್ ಹಣ, ನಿಮ್ಮ ಹಣ, ಇದು ಕಾಂಗ್ರೆಸ್ಸಿನ ಜೋಬಿಗೆ ಹೋಗ್ತಾ ಇದೆ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀರಿ. ನಾಳೆನೂ ಕೂಡ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಎದುರುಗಡೆ ಸಂವಿಧಾನವನ್ನು ಉಳಿಸಿ ಸರ್ಕಾರದ ಹಣವನ್ನು ರಕ್ಷಿಸಿ, ಸಂವಿಧಾನವನ್ನು ಉಳಿಸಿ ಸರ್ಕಾರದ ಹಣವನ್ನು ರಕ್ಷಣೆ ಮಾಡಿ ಅಂತೇಳಿ ಘೋಷಣೆಯನ್ನು ನಾವು ಕೂಗಿ ನಾಳೆ ವಿಧಾನಸಭೆ ಒಳಗಡೆ ಮತ್ತೆ ನಾವು ಧರಣಿಯನ್ನು ಪ್ರಾರಂಭ ಮಾಡ್ತೀವಿ.